ಗುರುಜಿ ಬಹಳಷ್ಟು ಒಳ್ಳೆಯ ಮಾಹಿತಿಯನ್ನ ನೀಡ್ತಿದ್ರಿ. ನಿಜಕ್ಕೂ ನಮಗೆ ಗೊತ್ತೇ ಇರಲಿಲ್ಲ ಸೀತಾಮಾತೆಯನ್ನ ಯಾಕೆ ರಾವಣ ಎಳ್ಕೊಂಡು ಹೋಗ್ಬೇಕಾಯ್ತು, ಅದರ ಹಿಂದಿನ ರಹಸ್ಯವೇನು ಅಂತ ಹೇಳ್ತಾ ಇದ್ರಿ. ಜೊತೆಗೆ ಆಶ್ಲೇಷ ನಕ್ಷತ್ರವಾಗಿತ್ತು ಸೀತಾಮಾತೆದು. ಎಲ್ಲರಿಗೂ ಗೊತ್ತು ಸೀತಾಮಾತೆ ಎಷ್ಟು ಕಷ್ಟವನ್ನ ಅನುಭವಿಸಿದ್ಲು ಅಂತ. ಹಾಗಾಗಿ ಎಲ್ಲರಿಗೂ ಒಂದು ಎಲ್ಲೋ ಮನೋಭಾವ ಬೆಳೆದ್ಬಿಟ್ಟಿದೆ, ಆಶ್ಲೇಷ ನಕ್ಷತ್ರ ಅಂದ್ರೇನೆ ಸಾಕು ಮಾವನ ಮನೆಗೆ ಸ್ವಲ್ಪ ಕಂಟಕವಾಗಬಹುದೇನೋ ಅನ್ನೋ ಒಂದು ಮನೋಭಾವವನ್ನೇ ಬೆಳೆಸ್ಕೊಂತಾ ಬಂದ್ಬಿಟ್ಟಿದೀವಿ. ಆದ್ರೆ ಅದು ತಪ್ಪು, ಹೇಳ್ತೀನಿ ಮುಂದೆ ಅಂತ ಹೇಳಿದ್ರಿ. ಏನ್ ಗುರುಜಿ ಅದು? ನೋಡಿ, ಅಲ್ಲಿ ಮಂಡೋದರಿ ತುಂಬಾ ಪಾತಿವ್ರತ್ಯ. ರಾವಣಾಸುರನಿಗೊಂದು ಕೆಟ್ಟ ಅಭ್ಯಾಸ ಇರುತ್ತೆ. ಅವನಿಗೆ ತುಂಬಾ ಭಯ. ಜ್ಯೋತಿಷ್ಯದಲ್ಲಿ ಪಾಂಡಿತ್ಯ ಹೊಂದಿದ್ನಲ್ವಾ, ಯಾರು ಎಲ್ಲಿ ಕೆಡುಕು ಮಾಡ್ತಾರೆ ಅನ್ನೋದನ್ನ ಮೊದಲೆಲ್ಲ ಜ್ಯೋತಿಷ್ಯ ಫಾಲೋ ಮಾಡ್ತಿದ್ದೆ ಇದಕ್ಕೆ. ಯಾರಾದರೂ ಈ ಒಂದು ಋತ್ವಿಜರು ಏನಾದರೂ ಒಂದು ಯಜ್ಞ ಯಾಗಾದಿಗಳನ್ನ ಮಾಡ್ತಿದ್ದಾರೆ ಅನ್ನತಕ್ಕಂಥದ್ದು ಗೊತ್ತಾಯ್ತು, ಭಗವಂತನ ಮೆಚ್ಚಿಸ್ಲಿಕ್ಕೆ ಆ ಭಗವಂತ ಇನ್ನೊಂದು ರೂಪದಲ್ಲಿ ಬಂದು ನನ್ನನ್ನು ಏನಾದರೂ ಒಂದು ಧ್ವಂಸ ಮಾಡಬಹುದು ಅನ್ನತಕ್ಕಂಥ ಭಯದಿಂದ ಏನ್ ಮಾಡ್ತಿದ್ದ ಅಂದ್ರೆ, ಯಾರಾದರೂ ಬ್ರಾಹ್ಮಣರು ಈ ಒಂದು ಯಜ್ಞ ಯಾಗಾದಿ ಮಾಡ್ತಿದ್ರೆ ಅವ್ರನ್ನ ಹೋಗಿ ಕುತ್ತಿಗೆ ಕುಯ್ದಾಕ್ತಿದ್ದ. ಅವರ ರಕ್ತವನ್ನ ತಗೊಬಂದು ಒಂದು ಕೊಡದಲ್ಲಿ ತುಂಬಿಸಿಡ್ತಿದ್ದ. ಸ್ವಲ್ಪ ಆದ್ರೂ, ಒಂದು ಬೊಗಸೆ ಆದ್ರೂ ಅದನ್ನ ತಗೊಬಂದು ಕುಡಿತಿದ್ದ ಆತ. ಕಾರ್ಕೋಟಕ ವಿಷವಾಗ್ತಿತ್ತು. ಇಂಥ ಒಂದು ಸಂದರ್ಭದಲ್ಲಿ ಒಬ್ಬ ಮಹಾಶ್ರೇಷ್ಠವಾದಂಥ ಒಬ್ಬ ಗುರು, ಅವ್ರ ಬಗ್ಗೆನೂ ಮುಂದೊಂದು ದಿನ ಹೇಳ್ತೀನಿ. ಯಾಕಂದ್ರೆ ಹೇಳ್ತಾ ಹೋಗ್ತಿದ್ರೆ ಭಾಗದಲ್ಲಿ ಈ ಒಂದು ಎಷ್ಟು ಸಮಯದಲ್ಲಿ ನಾನು ಎಲ್ಲಾ ವಿಚಾರ ತುಂಬಿಸ್ಲಿಕ್ಕೆ ಕಷ್ಟ ಆಗುತ್ತೆ. ಅದಕ್ಕೆ ಇನ್ನೊಂದು ದಿನ ಹೇಳ್ತೀನಿ ಅವ್ರು ಯಾಕೆ ಪೂಜೆ ಮಾಡ್ತಿದ್ರು ಅಂತ. ಅವರಿಗೆ ಮಹಾಲಕ್ಷ್ಮಿ ಮೇಲೆ ತುಂಬಾ ಪ್ರೀತಿ. ಆಕೆಯೇ ಸೃಷ್ಟಿಯಾಗಿ ಬರಬೇಕು ಅನ್ನತಕ್ಕಂಥ ಒಂದು ಪ್ರತಿನಿತ್ಯ ಧ್ಯಾನ ಮಾಡ್ತಾ, ಆ ಒಂದು ಅನುಷ್ಠಾನ ಮಾಡ್ತಾ ತಪಸ್ಸಿನಿಂದ ಒಂದು ಕೊಳದಲ್ಲಿ ಅಮೃತವನ್ನು ತುಂಬಿಸ್ತಾ ಬಂದಿದ್ರು ತಮ್ಮ ತಪಶಕ್ತಿಯಿಂದ. ಇದು ತಿಳಿದುಕೊಂಡಂತ ರಾವಣಾಸುರ ಮಾಂಡವ ಬಂದಿದ್ನಲ್ಲ, ಆ ಬ್ರಾಹ್ಮಣನ ವಧೆ ಮಾಡ್ತಾನೆ. ಆ ಕೊಡವನ್ನ ತಗೊಬಂದು ತಾನು ರಕ್ತ ತುಂಬಿಸಿಟ್ಟಿದ್ನಲ್ಲ ಅದರಲ್ಲಿ ಸುರಿದು ಬಿಡ್ತಾನೆ ಅಮೃತವನ್ನ. ಇದನ್ನು ತಿಳಿದುಕೊಂಡಂತ ಮಹಾಶಕ್ತಿ ಮಂಡೋದರಿ ಗಾಬರಿ ಆಗ್ತಾಳೆ. ಏನಪ್ಪಾ ಮಾಡೋದು ಅನ್ನತಕ್ಕಂಥ ಒಂದು ಗಾಬರಿನಲ್ಲಿರ್ಬೇಕಾದ್ರೆ ಈ ಒಂದು ತರಲೆ ರಾವಣ ಏನ್ ಮಾಡ್ತಾನೆ ಅಂದ್ರೆ, ಆ ಬೂದಿ ಇಟ್ಕೊಂಡಿದ್ನಲ್ಲ, ಹೆಂಗೂ ವಿಷ ಆಗ್ಬಿಟ್ಟಿದೆ ಇದು, ಇದರಲ್ಲಿ ಇದನ್ನ ಬೆರೆಸ್ಬಿಟ್ರೆ ಸೃಷ್ಟಿನೇ ಆಗೋದಿಲ್ಲ, ನಾನು ಮಹಾ ಸೃಷ್ಟಿಯಾಗಿ ಬರ್ತೀನಿ ಅಂತ ಹೇಳಿದ್ಲಲ್ಲ, ಮಾಡ್ತೀನಿ ಅಂತ ಹೇಳ್ಬಿಟ್ಟು ಆ ಬೂದಿನ ಇಟ್ಕೊಂಡು ಬೂದಿನ ಕೂಡ ಆ ಒಂದು ಕುಂಭದಲ್ಲಿ ಹಾಕ್ಬಿಡ್ತಾನೆ, ಆ ರಕ್ತದ ಕುಂಭದಲ್ಲಿ. ಹಾಗೂ ಆ ಮಹರ್ಷಿ ತುಂಬಿಸಿಟ್ಟಿದ್ದಂಥ ಆ ಅಮೃತದ ಹಾಲನ್ನು ಕೂಡ ಹಾಕ್ಬಿಟ್ಟಿರ್ತಾನೆ. ಇದನ್ನು ತಿಳಿಯದಂತ ಮಂಡೋದರಿ ದೇವಿ ಕುಡಿದು ಬಿಡ್ತಾಳೆ. ಎಂತ ಮಹಾಪಾತಕ ಮಾಡಿಬಿಟ್ಟ, ಇದರಿಂದ ನನ್ನ ಜೀವ ಹೋಗ್ಬಿಟ್ರು ಸರಿ, ಇಂಥ ಒಂದು ಮಹಾಪಾತಕ ಆಗಬಾರ್ದು, ನನ್ನೂರಿನಲ್ಲಿ ಆಗಬಿಡುತ್ತು ಅಂತ ಹೇಳಿದ್ರಿಂದ ಏನು ಭಗವಂತ ಹೇಳಿ ತುಂಬಾ ದುಃಖದಿಂದ ನೋವಿನಿಂದ ಅವನ ಪಾಪ ಕ್ಷಮಿಸುವಂತ ಭಗವಂತನ ಹತ್ರ ಮೊರೆ ಇಟ್ಟು ಕುಡಿದು ಬಿಡ್ತಾಳೆ. ನೋಡಿದ್ರೆ ಆಕೆ ಸಾಯೋಲ್ಲ. ಆಕೆ ಪಾತಿವ್ರತ್ಯ ಆಕೆಯನ್ನ ಕಾಪಾಡುತ್ತೆ. ರಾವಣನ ಮೇಲೆ ಇಟ್ಟಿದ್ದಂಥ ಒಂದು ಅಪಾರವಾದಂಥ ಪ್ರೀತಿ ಆಕೆಯನ್ನ ಕಾಪಾಡುತ್ತೆ. ಆಕಸ್ಮಿಕವೆಂಬಂತೆ ಆಕೆ ಗರ್ಭಿಣಿ ಆಗ್ತಾಳೆ. ಅದರಿಂದ ಹುಟ್ಟಿದವಳೆ ದಿಢೀರಂತ ಗಂಡನಿಂದ ಸೇರದೆಯೇ ನೋಡಿ, ಆ ಒಂದು ಅಮೃತ ಸೇರಿದ್ದು ಆ ತಪಶಕ್ತಿಯ ಮಹಾಲಕ್ಷ್ಮಿ ಸೃಷ್ಟಿಯಾಗಬೇಕು ಅಂತ ಒಂದು ಪೂಜೆ ಮಾಡ್ತಿದ್ದಂಥ ಮಹರ್ಷಿಯ ಒಂದು ಅಮೃತದ ಹಾಲು ಆ ಒಂದು ಕಾರ್ಕೋಟಕ ವಿಷವನ್ನು ಕೂಡ ಇನ್ನಷ್ಟು ಅಮೃತ ಮಾಡಿ ಈಕೆ ಹೊಟ್ಟೆನಲ್ಲಿ ರಾವಣನ ಸಾಂಗತ್ಯವಿಲ್ಲದೆ ಸೃಷ್ಟಿಯಾಗುತ್ತೆ ಮಗು ಅನ್ನತಕ್ಕಂಥದ್ದು. ಇವತ್ತು ನಾವೇನಾದ್ರೂ ಹೇಳಿದ್ರೆ ಸರಗೇಟ್ ಮದರ್ ಅಂತ ಹೇಳ್ತೇವೆ. ಯಾರಿಗೋ ಒಂದು ವೀರ್ಯಾಣು ದಾನ ಮಾಡಿಸ್ತೀವಿ, ಇನ್ನೊಬ್ಬರ ತಾಯಿ ಮಡ್ಲಲ್ಲಿ ಹೊಟ್ಟೆನಲ್ಲಿ ಪಾಪು ಹಾಕಿಸ್ತೀವಿ. ಸೈನ್ಸ್ ಇವತ್ತು ಮಾತಾಡೋದು, ಅದಾಗಲೇ ಇತ್ತು. ತಿಳಿದಿಲ್ಲ, ಗರ್ಭಿಣಿ ಗಾಬರಿ ಆಗ್ಬಿಡ್ತಾಳೆ. ಗಂಡ ತಪಸ್ಸು, ಧ್ಯಾನ, ಬೇಟೆ, ಯುದ್ಧ ಅಂತ ಹೋಗಿದ್ದಾನೆ. ಏನು ಮಾಡೋದು ಅಂತ ಗೊತ್ತಾಗದೆ ಒಂದು ಗಾಬರಿ ಸ್ಥಿತಿನಲ್ಲಿ ಇರಬೇಕಾದ್ರೆ ಅವನು ವಾಪಸ್ ಬರ್ತಾನೆ. ನೋಡಿದ್ರೆ ಹೆಂಡತಿ ಗರ್ಭಿಣಿ, ತಿಳ್ಕೋತಾನೆ. ಸರಿ ಏನೋ ಆಯ್ತು ನೋಡೋಣ ಅಂತೇಳಿ ಮಗು ಸೃಷ್ಟಿ ಆಗುತ್ತೆ. ಸೃಷ್ಟಿ ಆದ್ರೆ ಮಗು ದಿವ್ಯ ರೂಪ. ಇಮ್ಮಿಡಿಯೇಟ್ ಜ್ಯೋತಿಷಗಳನ್ನೆಲ್ಲ ಕರೆಸಿ ತಾನು ಗ್ರಹಗಳನ್ನೆಲ್ಲ ಹಾಕಿ ನೋಡಿದ್ರೆ ಈ ಮಗುನೇ ಅವನ ಸಾವಿಗೆ ಕಾರಣ, ಸೃಷ್ಟಿ ಆಗ್ಬಿಟ್ಟಿದೆ ಅಂತ ಭಯ ಬಿದ್ದೋಗ್ಬಿಡ್ತಾನೆ. ತುಂಬ ಕಣ್ಣೀರಿನಿಂದ ಎಷ್ಟು ಆ ಒಂದು ಹಾಲುಗೆಣ್ಣೆ ಆ ಮಗುವನ್ನು ನೋಡಿ, ಆಶ್ಲೇಷ ನಕ್ಷತ್ರದಲ್ಲಿ ಹುಟ್ಟಿದಂಥ ಹೆಣ್ಣು ಮಗುವನ್ನು ನೋಡಿ ತುಂಬ ಎದೆ ಮೇಲೆ ತಪ್ಪಿಕೊಂಡು ತಡಿಲಾರದೆ ಕಣ್ಣೀರು ಹಾಕ್ತಾನಂತೆ. ನನಗಿಂತ ಬದುಕು ಬೇಕಾ ಅಂತ ಹೇಳಿ ರಾವಣಾಸುರನು ಅಪ್ಪನೇ ಅಲ್ವಾ, ಎಷ್ಟಾದರೂ ಹೆಣ್ಮಕ್ಳ ಮೇಲೆ ಅಪ್ಪಂದ್ರೆ ಪ್ರೀತಿ ಜಾಸ್ತಿ. ತೆಗೆದು ಒಂದು ಬುಟ್ಟಿನಲ್ಲಿ ಬಿಟ್ಬಿಡ್ತಾರೆ. ಅಲ್ಲಿಂದ ಹಾಗೆ ತೇಲ್ಕೊಂಡು ಬಂದು ಯಮುನಾ ನದಿ ಮೂಲಕ ಜನಕನಿಗೆ ಸಿಗೋದದು. ಇಲ್ಲ ಅಂದಿದೆ ಎಲ್ಲರೂ ನಮ್ಮಲ್ಲಿ ಒಂದು ತಪ್ಪಾದ ಕಲ್ಪನೆ. ಶ್ರೀಲಂಕಾನಲ್ಲಿ ಆತ ಇದ್ದಿದ್ದು ರಾವಣಾಸುರ ಅಲ್ಲಿ ಬುಟ್ಟಿನಲ್ಲಿ ಬಿತ್ತಿದ್ದಂಥ ಒಂದು ಪಾಪು ಹೇಗೆ ಬಂದು ಜನಕನಿಗೆ ಸಿಗ್ಲಿಕ್ಕೆ ಸಾಧ್ಯ? ಹೌದಲ್ವೋ? ಹಿಂದೂ ಮಹಾಸಾಗರ ಇದೆ. ಮಾಂಡವ್ ಬಂದಾಗ ನಡೆದಂಥ ಘಟನೆ ಇದು. ಆ ಮಗುವನ್ನೇ ಜನಕ ಮಹಾರಾಜ ಬೆಳೆಸಿ ದೊಡ್ಡೋಳು ಮಾಡೋದು. ನಿಜ ಹೇಳಬೇಕು ಅಂದ್ರೆ ಆಕೆ ಕ್ಷತ್ರಿಯಳಲ್ಲ, ಬ್ರಾಹ್ಮಣಳು ಸೀತಾದೇವಿ. ಶ್ರೀರಾಮಚಂದ್ರನ ಜಾತಕದಲ್ಲಿ ನೋಡಿ, ಒಂದು ಬ್ರಾಹ್ಮಣರನ್ನ ಮದುವೆ ಆಗ್ಬೇಕು ಅಂದ್ರೆ ಸುಮ್ಮನೆ ಅಲ್ಲ, ಗುರುದೋಷ ಅಂತ ಹೇಳ್ತೇವೆ. ಅದಕ್ಕೆ ಆತನಿಗೆ ಪುತ್ರದೋಷ, ಮಗನಿಂದ ದೂರ. ಗುರುದೋಷ ಅಂದ್ರೆ ಕುಟುಂಬ ದೋಷ, ಕುಟುಂಬದಿಂದ ದೂರ.
ಗುರುದೋಷ ಅಂದ್ರೆ ಎಲ್ಲರಿಂದ ದೂರ, ಎಲ್ಲಿಂದ ನೋವುಪಟ್ಟ ಶ್ರೀರಾಮಚಂದ್ರ. ಲಗ್ನದಲ್ಲೇ ಇದ್ದಂತ ಗುರುಚಂದ್ರ ಭಾವ ಪುನರ್ವಸು ನಕ್ಷತ್ರ. ತಂದೆ ಕೂಡ ಆತನಿಗೆ ಪಿತೃಶಾಪ ತಟ್ಟುತ್ತೆ. ಅದನ್ನ ಮುಂದೊಂದು ದಿನ ಹೇಳ್ತೇನೆ. ಪರಮ ಭಕ್ತನಾದಂಥ ಹನುಮಂತನ ಜೊತೆ ಕೂಡ ಯುದ್ಧ ಆಗಿಬಿಡುತ್ತೆ. ಸೀತಾದೇವಿನೇ ನೀನು ಕಲ್ಲು ಕಟುಕ ಮನುಷ್ಯ ನೀನು ಅಂತ ಭೂಮಿಯೊಳಗೆ ಹೊರಟು ಹೋಗ್ತಾಳೆ. ಮಕ್ಕಳೇ ಯುದ್ಧ ಕೂಡ ಮಾಡಿಬಿಡ್ತಾರೆ. ಜಾಂಬವಂತ ಯುದ್ಧ ಮಾಡ್ತೇನೆ ಮುಂದಿನ ಒಂದು ಕಾಲಕ್ಕೆ. ವಾಲಿ ಕೂಡ ಹೇಳ್ತೇನೆ, ಮರ್ಯಾದಾ ಪುರುಷೋತ್ತಮ ಅನ್ಸ್ಕೊಂಡಿರೋ ರಾಮ ಎದುರುಗಡೆ ಯುದ್ಧ ಮಾಡೋ ರಾಮ ಹಿಂದುಗಡೆಯಿಂದ ಬಾಣ ಬಿಟ್ಟನ. ರಾಮನಿಗಿದು ಶ್ರೇಯಸ್ಸ, ರಾಮ ಹಿಂದುಗಡೆಯಿಂದ ಬಾಣ ಬಿಟ್ಟಿದ್ದುಂಟೋ ಅಂತ ಕೇಳ್ತಾನಂತೆ. ತಪ್ಪಾಯ್ತಯ್ಯ, ನಿನ್ನ ತಪ್ಪಿಗೆ, ನಿನ್ನಿ ತಪ್ಪಿಗೆ, ನಾನು ಮಾಡಿದಂತೆ ಮಹಾ ತಪ್ಪಿಗೆ ಮುಂದೊಂದು ದಿನ ನಿನ್ನ ಕೈಯಿಂದಲೇ ವಧೆ ಆಗ್ತೀನಿ ಅಂತ ಇನ್ನೊಂದು ಜನ್ಮ ಎತ್ತು ಬರ್ತಾನೆ. ಅದು ಇನ್ನೊಂದು ದಿನ ಹೇಳ್ತಾನೆ ಯಾವ ಜನ್ಮ ಅಂತ. ಅವನಿಂದಲೇ ವಧೆ ಆಗ್ತಾನೆ ರಾಮ. ಅವನಿಂದಲೇ ಗೊತ್ತಾಗ ಅವನು ಕಣ್ಣೀರಿಡ್ತಾನೆ. ಅಯ್ಯ ಇದು ಏನಿದು ಅಂದಾಗ, ಆ ಕಾಲ ನೋಡು, ಕೊಟ್ಟಂತ ಮಾತಯ್ಯ, ನಾನು ತಪ್ಪು ಮಾಡುದು ತಲೆ ಬಗ್ಗಿಸ್ಲೇಬೇಕು, ಯಾರಾದರೂ ಆಗಲಿ ಅನ್ನತಕ್ಕಂಥದ್ದು. ಅದ್ರ ಬಗ್ಗೆ ಮುಂದೊಂದು ದಿನ ಹೇಳ್ತೇನೆ. ಇರಲಿ, ಅವರ ಒಂದು ಬಾಂಧವ್ಯದ ಬಗ್ಗೆ. ಈ ಸೀತಮ್ಮ ಆಶ್ಲೇಷ ನಕ್ಷತ್ರ ನೋಡಿ ಎಷ್ಟು ಕಾಕತಾಳಿ ಅಂದ್ರೆ, ವಿಶ್ವಾಮಿತ್ರರು ಗೊತ್ತಾಗುತ್ತೆ ಈ ಜನಕ ಮಹಾರಾಜನ ಮಗಳು ಜಾನಕಿ ಆ ಮಹಾಶಕ್ತಿ ಹುಟ್ಟುವುದೇ ರಾಮನಿಗೆ ಅಂತ ಜನಕನಿಗೆ ಹೇಳ್ಕೊಡ್ತಾರೆ. ಪರಶುರಾಮ ನಿರ್ಮಿತವಾಗಿರ್ತಕ್ಕಂಥ ಆ ಬಿಲ್ಲನ್ನ ಇಡು, ಮೂರನೆಯವನಾಗಿ ರಾಮ ಬಂದು ಎತ್ತಬೇಕು, ಬೇರೆಯವನ್ನ ಯಾರನ್ನೂ ಎತ್ತೋಕ್ ಬಿಡಬೇಡ, ಮೂರನೇವನಾಗಿ ನಾನು ಕರ್ಕೊಂಡು ಬರ್ತೇನೆ, ಬೇರೆಯವನು ಬಂದ ಅಂದ್ರೆ ಎತ್ತು ಬಿಡ್ತಾರೆ, ಎಚ್ಚರಿಕೆ ಅಂತ ಹೇಳಿಕೊಟ್ಟು ಸ್ವಯಂವರ ಏರ್ಪಡಿಸ್ತಾರೆ. ಯಾಕೆ ಸ್ವಯಂವರ ಗೊತ್ತಿದೆಯಾ ನಿಮಗೆ? ಆ ಯಮ್ಮನ ಜಾತಕದಲ್ಲಿತ್ತು. ಕಟ್ಟಿಕೊಂಡ ಗಂಡ ವನವಾಸ ಪಾಲಾಗ್ತಾನೆ. ತುಂಬಾ ಒಂದು ದೊಡ್ಡ ಒಂದು ವಿಸ್ಮಯದ ಒಂದು ಶಕ್ತಿ ಇತ್ತು, ಗಂಡನ ಮೃತ್ಯುವಿನ ಒಂದು ಶಕ್ತಿ ಆಕೆ ಜಾತಕದಲ್ಲಿ. ಅದರ ಬಗ್ಗೆ ನಾನು ಚಿಂತನೆ ಮಾಡಲಿಕ್ಕೆ ಇಷ್ಟಪಡೋದಿಲ್ಲ, ತಪ್ಪಾಗ್ಬಿಡುತ್ತೆ. ಅದರಲ್ಲೇ ಮೊದಲು ಗೊಂದಲಗಳು. ನಮ್ಮ ಧರ್ಮದ ಬಗ್ಗೆ ಕಲ್ಲುಗಳು ಹಾಕೋರು 108 ಜನ, ಹೀಗಂತೆ ಹಾಗಂತೆ ಅನ್ನತಕ್ಕಂಥದ್ದು. ಅದರಿಂದ ಬೇಡ, ಕೆಲವೊಂದು ಜಿಜ್ಞಾಸೆಗಳು ಮಾತಾಡಲು ನಾನು ಇಷ್ಟಪಡಲ್ಲ. ಅಂತ ಒಂದು ತಾಯಿ ಜಾತಕದ ಮುಖಾಂತರ ಒದ್ದಾಟಗಳಿದೆ. ಅವಳು ಕಟ್ಟಿಕೊಳ್ಳುವ ಗಂಡ ಅವಳಿಗಿಂತ ಚಿಕ್ಕವನಿರಬೇಕು ಅನ್ನುವುದು ಆ ಜಾತಕದಲ್ಲಿತ್ತು. ಇವತ್ತಿಗೂ ರಾಮಚಂದ್ರ, ಸೀತಮ್ಮ, ಲಕ್ಷ್ಮಣ, ಹನುಮಂತನಿರುವ ಫೋಟೋ ನೋಡಿ, ಯಾವತ್ತಾದ್ರೂ ಎಲ್ಲಾದ್ರೂ ಸಿಕ್ಕಿದ್ರೆ ರಾಮ ತೆಳ್ಳಗೆ ಲೈಟಾಗಿ ಬೆಳಕಿರ್ತಾನೆ, ಹೀಗಿದ್ರು ಗಟ್ಟಿಯಾಗಿ ಚೂರಿಂಗ್ ಅಂದಿರ್ತಾನೆ. ಲಕ್ಷ್ಮಣನ ನೋಡಿ ಎದೆ ಉಬ್ಬಿಸಿ ನಿಂತಿರ್ತಾನೆ, ಅಣ್ಣನ ಪಕ್ಕ ಅಲ್ವಾ, ಎಷ್ಟಾದ್ರೂ ಆದಿಶೇಷ. ಸೀತಮ್ಮ ನೋಡಿ ಕಡುಗಾಂಭೀರ್ಯವಾಗಿ ಹೀಗೆ ನಿಂತಿರುತ್ತೆ, ಮಹಾಶಕ್ತಿ, ದೇವಿ ಶಕ್ತಿ. ಆ ಒಂದು ಗಾಂಭೀರ್ಯ, ಆ ಮುಖ ನೋಡಿ ರಾಮನಿಗಿಂತ ಗುಂಡುಗಿದೆ ಮುಖ. ಅದ್ಭುತ. ರವಿವರ್ಮರು ಬರೆದಿರ್ತಕ್ಕಂಥ ರಾಜಾ ರವಿವರ್ಮ ಫೋಟೋ ನೋಡಿ, ಅದರಲ್ಲಿ ಗೊತ್ತಾಗುತ್ತೆ ನಿಮಗೆ. ಅವುಗಳ ನಡುವೆ ಹನುಮಂತನನ್ನು ಗಮನಿಸಿದ್ರೆ ಮಾತ್ರ ಕ್ಲೀನಾಗಿ ಗೊತ್ತಾಗ್ಬಿಡುತ್ತೆ ನಿಮಗೆ. ಅದನ್ನು ಅನುಭವಿಸಿದವ್ರಿಗಷ್ಟೇ ಗೊತ್ತು. ನನ್ನ ರಾಮ ಆ ಯಮ್ಮ ಇಲ್ಲಾಂದ್ರೆ ಇಲ್ಲಯ್ಯ ಅಂತ ಹೇಳಿ ಆ ತದ್ಭಾವದಲ್ಲಿ ಈಗ ನೋಡ್ತಿರ್ತಾನೆ ಆ ಹನುಮಂತ. ಅಂತ ಒಂದು ವಿಶೇಷ ಫೋಟೋ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ರಾಮ ಸೀತಮ್ಮನಿಗಿಂತ ಚಿಕ್ಕವನು. ಇವತ್ತು ನೀವು ಒದ್ದಾಡ್ತೀರಿ, ಅಜ್ಜೊಜ್ಜೋ 2 ವರ್ಷ 3 ವರ್ಷ ಅಂತ, ಹೆಚ್ಚು ಕಡಿಮೆ 8 ವರ್ಷಕ್ಕಿಂತ ದೊಡ್ಡವರು ಅನ್ನೋ ಒಂದು ಮಾತು ಹೇಳುತ್ತೆ. ಒಂದು ಇತಿಹಾಸ ಇನ್ನೊಂದು ಇತಿಹಾಸ ಹೇಳುತ್ತೆ 12 ವರ್ಷ ದೊಡ್ಡವಳು ಸೀತಮ್ಮ ಅಂತ. ಇನ್ನೂ ಕೆಲವರು ಹೇಳ್ತಾರೆ 16 ವರ್ಷ ಅಂತ. ಯಾವುದು ಮಿಥ್ಯವೋ ಸತ್ಯವೋ, ಇಷ್ಟಂತೂ ಸತ್ಯ, ಸೀತಮ್ಮ ರಾಮನಿಗಿಂತ ಸ್ವಲ್ಪ ದೊಡ್ಡವರೇ. ಒಂದು ವರಸೆಯಲ್ಲಿ ರಾವಣಾಸುರ ಹೇಳ್ತಾನಂತೆ, ನನ್ನ ಮೊಮ್ಮಗನ ವರಸೆ ಚಿಟಿಕೆ ಹೊಡೆದಾಗ ನಿನ್ನ ಹಿಸ್ಕಬಲ್ಲೆ, ಹೋಗೋ ಇನ್ನು ಮೀಸೆನೂ ಬಂದಿಲ್ಲ ನಿನಗೆ ಅಂತ ರಾಮನಿಗೆ ಹೇಳ್ತಾನಂತೆ. ಅಂದ್ರೆ ಯೋಚನೆ ಮಾಡಿ ನೋಡಿ, ರಾವಣನ ವಯಸ್ಸೆಷ್ಟು, ಹಾಗಾದ್ರೆ ಮೊಮ್ಮಗನ ವಯಸ್ಸು ಅಂತ ಹೇಳದಂದ್ರೆ ಯೋಚನೆ ಮಾಡಿ ನೋಡಿ. ನನ್ನ ಮಗಳನ್ನು ಕಟ್ಕೊಂಡಿದ್ದಾನೆ, ಅವನು ಗೊತ್ತಿತ್ತಂತೆ ರಾವಣನಿಗೆ, ನನ್ನ ಅವನತಿ ಇದರಿಂದಲೇ ಆಗಬೇಕು, ಇನ್ನು ಬೇರೆ ದಾರಿ ಇಲ್ಲ, ಹುಟ್ಟಿದವ ಸಾಯಲೇಬೇಕು, ಅದಕ್ಕೊಂದು ಸೃಷ್ಟಿಗೆ ಪ್ರತಿ ಸೃಷ್ಟಿ ಆಗಲೇಬೇಕು, ಕಾರಣಕ್ಕೆ ತಲೆ ಬಗ್ಸಿ ಹೊಡೆಯಯ್ಯ ಅಂತ ತಲೆ ಬಗ್ಸಿದ್ನಂತೆ. ಅದು ಇನ್ನೊಂದು ದಿನ ಹೇಳ್ತೇನೆ. ಗೊತ್ತಾದ ಕ್ಷಣದಲ್ಲಿ ಅವನ ಈ ಒಂದು ನಾಭಿಯಲ್ಲಿದ್ದಂಥ ಆ ಒಂದು ಅಮೃತವನ್ನ ಹೇಗೆ ತೆಗೆಸಿದ್ರು ಅನ್ನತಕ್ಕಂಥದ್ರ ಬಗ್ಗೆ. ಅಂತ ಸೀತಮ್ಮನನ್ನ ಬಂದು ರಾಮನ ಕೈಯಲ್ಲಿ ಸ್ವಯಂವರ ಮಾಡಿಸ್ತಾರೆ. ಮಾಡಿಸಿ ಆ ಬಿಲ್ಲನ್ನ ಏರಿ ಮುರಿತಾನೆ. ಮುರಿದ ಮೇಲೆ ಆ ಜಾನಕಿಯನ್ನ ರಾಮನ ಕೊಟ್ಟು ಮದುವೆ ಮಾಡ್ತಾರೆ. ಇದನ್ನ ತಿಳಿದಂತ ದಶರಥ ಮಹಾರಾಜ ನನ್ನ ಮಗನಿಗೆ ಪಟ್ಟಾಭಿಷೇಕ ಮಾಡಬೇಕು, ಅವನು ಮದುವೆ ಆಯ್ತು ಅಂತ ಇಮ್ಮಿಡಿಯೇಟ್. ನೋಡಿ, ಸೀತಮ್ಮ ಊರಿಗೆ ಬಂದಿಲ್ಲ, ಮನೆಗೆ ಬಂದಿಲ್ಲ, ಅರಮನೆಗೆ ಬಂದಿಲ್ಲ. ಸೀತಮ್ಮನ ದಶರಥ ಮಹಾರಾಜ ನೋಡಿಲ್ಲ, ಕೈಕೇಯಿ, ಕೌಸಲ್ಯ, ಸುಮಿತ್ರಾ ಮೂವರೂ ನೋಡಿಲ್ಲ. ಆದರೂ ಸೀತಮ್ಮನಿಗೆ ಅಪವಾದ ತಪ್ಪಲಿಲ್ಲ. ಕಾಲಿಟ್ಲು, ಮಾವನ್ ತಗೊಂಡು ಹೋಗ್ಬಿಟ್ಲು ಅಂತ. ಮದುವೆ ಆಗಿದ್ದಲ್ಲಿ ಅವಯ್ಯ ಆಕೆ ಬರೋಕ್ ಮೊದಲೇ ಪಟ್ಟಾಭಿಷೇಕ ರೆಡಿ ಆಗಿ ಕೈಕೇಯೆಲ್ಲ ಆ ಮಂದಿರ ಮಾತು ಕೇಳಿ ನನ್ನ ಮಗ ಆಗಬೇಕು ಅಂತ ಮಾತಾಡಿದ್ದು. ಕೊನೆಯವರೆಗೂ ತಪ್ಪಿಲ್ಲ. ಅದೊಂದು ದೊಡ್ಡ
ನಮ್ಗೆ ನೋವಾಗ್ತಕ್ಕಂಥದ್ದು. ಆದರೂ ಒಂದು ಮಾತನ್ನು ಆಶ್ಲೇಷ ಅಂತ ಹೇಳ್ತಿರ್ತೇವೆ. ಅದಕ್ಕೊಂದು ಪರಿಹಾರನೂ ಇದೆ. ಮುಂದಿನ ಸಂಸ್ಕಾರ ವಿಭಾಗದಲ್ಲಿ ಅದ್ರ ಬಗ್ಗೆ ತಿಳಿಸ್ಕೊಡ್ತೇನೆ, ಕಾದು ನೋಡಿ. ಸೀತಾಮಾತೆಯ ಜಯಂತಿಯ ಪ್ರಯುಕ್ತ ಇವತ್ತು ಸಾಕಷ್ಟು ವಿಚಾರಗಳನ್ನ ತಿಳಿಸ್ತಾ ಇದ್ರಿ. ಜೊತೆಗೆ ಇನ್ನೊಂದು ಮಾಹಿತಿಯನ್ನ ನೀವು ತಿಳಿಸೋದ್ರೊಂದಿಗೆ ನಮ್ಗನ್ಸ್ಬಹುದು, ಈಗ ಏನು ಬಹುಶಃ ಕಲಿಗಾಲ ಅಂತ ನಾವ್ ಅನ್ಕೊಬಹುದು, ಆದ್ರೂ ಕೂಡ ನಮ್ಗಿಂತ ವಯಸ್ಸಲ್ಲಿ ಚಿಕ್ಕವರನ್ನ ಅಂದ್ರೆ ಹೆಣ್ಣು ಮಕ್ಕಳು ದೊಡ್ಡೋರು ಇರ್ತಾರೆ, ಅವ್ರನ್ನ ಮದ್ವೆ ಆಗ್ತಾ ಇದ್ದಾರೆ ಅನ್ನೋ ಒಂದು ಧೋರಣೆಗಳು ಅಲ್ಲಿ ಇಲ್ಲಿ ಕೇಳ್ಪಡ್ತಾ ಇದ್ವಿ. ಆದ್ರೆ ಇದು ಹಿಂದೆನೆ ನಡೆದೋಗಿದೆ, ಯಾವುದು ಹೊಸ್ತಲ್ಲ ಅಂತ ಹೇಳಿದ್ರಿ.